everyone, welcome to my YouTube channel Gnanamudre Commerce Classes. I am Rani, working as a lecturer in Department of Commerce. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೇನು, ಮೀನ್ ಮೀಡಿಯನ್ ಮೋಡ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಇವತ್ತು ನಾವು ನ್ಯೂಮರಿಕಲ್ ವ್ಯಾಲ್ಯೂ ಮೂಲಕ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇನ್ನೂ ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಆ ವಿಡಿಯೋ ನೋಡ್ಕೊಳ್ಳಿ. ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅಂದರೆ ಏನು ಅಂತ ನೋಡೋಣ. ಬಿಕಾಸ್ ಎಕ್ಸಾಮಲ್ಲಿ ನಿಮಗೆ ಕೋಎಫಿಷಿಯೆಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಈಸ್ ಎ ರಿಲೇಟಿವ್ ಮೆಷರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನ್ಸ್ comparing the variability, uniformity and consistency of two or more distribution. ಅಂದರೆ 2 or more ಡೇಟಾ ಸೀರೀಸ್ನ ಕೊಟ್ಟು ಕಂಪೇರ್ ಮಾಡೋದಕ್ಕೆ ಹೇಳ್ತಾರೆ. ವೇರಿಯಬಿಲಿಟಿ ಹೇಗಿದೆ, ಯೂನಿಫಾರ್ಮಿಟಿ ಹೇಗಿದೆ, ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಕಂಪೇರ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಇಬ್ಬರು ಬ್ಯಾಟ್ಸ್ಮ್ಯಾನ್ದು ಡೇಟಾ ಕೊಟ್ಬಿಟ್ಟು ಇದರಲ್ಲಿ ಗುಡ್ ಬ್ಯಾಟ್ಸ್ಮ್ಯಾನ್ ಯಾರು, ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮ್ಯಾನ್ ಯಾರು ಅಂತ ಕೇಳ್ಬೋದು. ಆವಾಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಕೋಎಫಿಷಿಯೆಂಟ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದರಲ್ಲಿ ಬೆಟರ್ ಬ್ಯಾಟ್ಸ್ಮ್ಯಾನ್ ಯಾರು, ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮ್ಯಾನ್ ಯಾರು ಅಂತ ಆನ್ಸರ್ ನೀಡ್ತೀರ. ಸೊ ನಾವು ಈ ಸಿಂಬಲಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಡಿನೋಟ್ ಮಾಡ್ತೇವೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ ಕೋಎಫಿಷಿಯೆಂಟ್ ವೇರಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಅರ್ಥಮೆಟಿಕ್ ಮೀನ್ ಇಂಟು 100. ಸೊ ನಾನು ನಿಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ನಮಗೆ 3 ಟೈಪ್ಸ್ ಆಫ್ ಡೇಟಾ ಸೀರೀಸ್ ಬರುತ್ತೆ: ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸ್ ಅಂತ. ಇವತ್ತು ನಾವು ಇಂಡಿವಿಜುವಲ್ ಸೀರೀಸ್ ಮೂಲಕ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ ಇಂಡಿವಿಜುವಲ್ ಸೀರೀಸ್. ಲೆಟ್ಸ್ ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ವಿತ್ ದಿಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಮು ಮೇ ಜೂನ್ 2017 ಕ್ವಶನ್ ಪೇಪರ್ದು ಫ್ರಮ್ ಯೂನಿವರ್ಸಿಟಿ ಆಫ್ ಮೈಸೂರ್. ಇನ್ ದಿಸ್ ಪ್ರಾಬ್ಲಮ್ ದೇ ಗೇವ್ ದ ಡೇಟಾ ಆಫ್ 2 ಬ್ಯಾಟ್ಸ್ಮ್ಯಾನ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅನ್ನೋ ಬ್ಯಾಟ್ಸ್ಮ್ಯಾನು 8 ಇನ್ನಿಂಗ್ಸಲ್ಲಿ ಎಷ್ಟು ರನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಬೆಟರ್ ರನ್ ಗೆಟರ್ ಯಾರು ಮತ್ತು ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮ್ಯಾನ್ ಯಾರು ಅಂತ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಅಪ್ಲೈ ಮಾಡೋಣ. ಇಲ್ಲಿ ಎ ಮತ್ತು ಬಿ ಅಂತ ಏನು ಬ್ಯಾಟ್ಸ್ಮ್ಯಾನ್ ಇದ್ದಾರೆ ಅವರಿಬ್ಬರದ್ದು ಕೊಟ್ಟಿರೋ ಡೇಟಾ ಇಂಡಿವಿಜುವಲ್ ಸೀರೀಸು. ಎದು ಸಪ್ರೇಟ್ ಇಂಡಿವಿಜುವಲ್ ಸೀರೀಸ್ ಡೇಟಾ ಕೊಟ್ಟಿದ್ದಾರೆ, ಬಿದು ಸಪ್ರೇಟ್ ಇಂಡಿವಿಜುವಲ್ ಡೇಟಾ ಕೊಟ್ಟಿದ್ದಾರೆ. ಕಂಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ನಾವು ಇಂಡಿವಿಜುವಲ್ ಸೀರೀಸ್ದು ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ನಾನು ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾ ಹಾಕ್ಕೊಂಡಿದ್ದೀನಿ ಇಂಡಿವಿಜುವಲ್ ಸೀರೀಸ್ದು. ಸೊ ಫಾರ್ಮುಲಾಸ್ನ ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟಾಗಿ ಹಾಕೊತಾರೆ. ಸೊ ಇಂಡಿವಿಜುವಲ್ ಸೀರೀಸ್ಗೆ ಇದು ಈಸಿಯೆಸ್ಟ್ ಫಾರ್ಮುಲಾ ಅಂತ ಅನ್ನಿಸ್ತು. ಸೊ ಈ ಫಾರ್ಮುಲಾನ ಹಾಕ್ಕೊಂಡಿದ್ದೀನಿ. ಸೊ ನಮಗೆ ಇಲ್ಲಿ ಮಿಸ್ಟರ್ ಎ ಮತ್ತು ಮಿಸ್ಟರ್ ಬಿ ಅನ್ನೋ ಒಂದು ಇಂಡಿವಿಜುವಲ್ ಸೀರೀಸ್ನ ಕೊಟ್ಟಿದ್ದಾರೆ. ಬಿ ಇಲ್ಲಿ ಫ್ರೀಕ್ವೆನ್ಸಿ ಆಗಿರಲ್ಲ. ಸೊ ಬಿ ಅನ್ನೋ ಒಂದು ಕೂಡ ಇಂಡಿವಿಜುವಲ್ ಸೀರೀಸು. ಇಲ್ಲಿ ಇಬ್ಬರು ಬ್ಯಾಟ್ಸ್ಮನ್ನು 8 ಇನ್ನಿಂಗ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಒಂದೊಂದು ಇನ್ನಿಂಗ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಅನ್ನೋದು ಕೊಟ್ಟಿದ್ದಾರೆ. ಸೊ ನಾವು ಫಸ್ಟು ಮಿಸ್ಟರ್ ಎದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಮೀನು ಮತ್ತು ಕೋಎಫಿಷಿಯೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫಾರ್ಮುಲಾದಲ್ಲಿ ಸಿಗ್ಮಾ ಡಿ ಸ್ಕ್ವೇರ್ ಅಂತ ಅಂದರೆ ಟೋಟಲ್ ಆಫ್ ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಆಮೇಲೆ ನೆಕ್ಸ್ಟು ಇಲ್ಲಿ ಎನ್ ಅಂತ ಅಂದರೆ ನಮಗೆ ಗೊತ್ತಿದೆ ಎಷ್ಟು ವೇರಿಯೇಬಲ್ಸ್ ಇದೆ, ಅದೇ ನಮಗೆ ಇಂಡಿವಿಜುವಲ್ ಸೀರೀಸಲ್ಲಿ ಎನ್ ಆಗಿರುತ್ತೆ. ನೆಕ್ಸ್ಟು ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಇಲ್ಲಿ ನಮಗೆ ಓನ್ಲಿ ಸಿಗ್ಮಾ ಡಿ ಬೇಕು, ಅಂದರೆ ಟೋಟಲ್ ಆಫ್ ಡಿ ಬೇಕು. ಮತ್ತು ಎನ್ ಅಂತ ಅಂದರೆ ಆ್ಯಸ್ ಯೂಶ್ವಲ್ ನಮಗೆ ಎಷ್ಟು ನಂಬರ್ ಆಫ್ ವೇರಿಯೇಬಲ್ಸ್ ಇದೆ. ಸೊ ಇಲ್ಲಿ 8 ಇನ್ನಿಂಗ್ಸ್ ಇದೆ. 1 2 3 4 5 6 7 8. ಸೊ 8 ಇನ್ನಿಂಗ್ಸ್ ಇದೆ. ಸೊ ಎನ್ ಈಸ್ ಈಕ್ವಲ್ ಟು 8. ಈಗ ಡಿ ಮತ್ತು ಡಿ ಸ್ಕ್ವೇರ್ನ ಕಂಡುಹಿಡ್ಕೊಳ್ಳೋಣ. ಸೊ ಡಿ ಕಂಡುಹಿಡಿಬೇಕು ಅಂತ ಅಂದರೆ ನಾವಿಲ್ಲಿ ನಮಗೆ 2 ಇಂಡಿವಿಜುವಲ್ ಸೀರೀಸ್ ಕೊಟ್ಟಿರೋದ್ರಿಂದ ಮಿಸ್ಟರ್ ಎದನ್ನ ಸಪ್ರೇಟಾಗಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಮೀನು ಮತ್ತು ಕೋಎಫಿಷಿಯೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮತ್ತು ಮಿಸ್ಟರ್ ಬಿದನ್ನ ಸಪ್ರೇಟಾಗಿ ನಾವು ಕೋಎಫಿಷಿಯೆಂಟ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಮೀನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಿಸ್ಟರ್ ಎದು ಡೇಟಾಸ್ನ ಎಕ್ಸ್ ಅಂತ ಹಾಕ್ಕೊಂಡು ಬರ್ಕೊಂಡಿದ್ದೀನಿ. ಅದರದ್ದು ಟೋಟಲ್ಲು ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು 582 ಅಂತ
ಸಮ್ಮ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಈಗ ಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಎಕ್ಸ್ ಮೈನಸ್ ಎ ಮಾಡ್ಕೊತೀವಿ. ಎಕ್ಸ್ ಅಂತ ಅಂದರೆ ಇಲ್ಲಿ ಎಕ್ಸಲ್ಲಿರೋ ವೇರಿಯೇಬಲ್ಸು, ಮೈನಸ್ ಎ ಅಂದರೆ ಇಲ್ಲಿ ಅಸ್ಯೂಮ್ಡ್ ಮೀನ್ ಅಂತ. ಅಸ್ಯೂಮ್ಡ್ ಮೀನ್ ಅಂತ ಅಂದರೆ ಎಕ್ಸಲ್ಲಿರೋ ಯಾವುದೇ ವೇರಿಯೇಬಲ್ನ ನಾವು ಅಸ್ಯೂಮ್ಡ್ ಮೀನಾಗಿ ತೊಗೋಬೋದು. ನಾನಿಲ್ಲಿ 60ನ ಅಸ್ಯೂಮ್ಡ್ ಮೀನ್ ಅಂತ ತೊಗೊಂಡಿದ್ದೀನಿ. ನೀವು ಬೇಕಾದರೆ 45, 75 ಯಾವುದಾದ್ರೂ ತೊಗೋಬೋದು, ನಿಮಗೆ ಆನ್ಸರ್ ಸೇಮೇ ಬರುತ್ತೆ. ಸೊ ನಾನು ಕೆಲವರು ಇಲ್ಲಿ ಏನು ಮಾಡ್ತಾರೆ, ಎ ಬದಲು ಎಕ್ಸ್ ಅಂತ, ಸ್ಮಾಲ್ ಎಕ್ಸ್ ಅಂತ ಹಾಕಿಸ್ತಾರೆ. ಎ ಅಂತ ಅಂದರೆ ಇಲ್ಲಿ ನಾನು ಅಸ್ಯೂಮ್ಡ್ ಮೀನ್ ಅಂತ ಬರ್ಕೊಂಡಿದ್ದೀನಿ. ಡಿ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಮೈನಸ್ 60, ಫಸ್ಟು ಎಕ್ಸಲ್ಲಿ ವ್ಯಾಲ್ಯೂ ಇರೋದು 45. 45 ಮೈನಸ್ ನಮ್ಮ ಅಸ್ಯೂಮ್ಡ್ ಮೀನ್ ಎಷ್ಟು 60. 45 ಮೈನಸ್ 60 ಮಾಡಿದ್ರೆ ಮೈನಸ್ 15 ಬರುತ್ತೆ. ಸೈನ್ಸ್ನ ನೀವು ಮಿಸ್ ಮಾಡಬಾರ್ದು, ಮೈನಸ್ 15 ಬರುತ್ತೆ. ನೆಕ್ಸ್ಟು 60 ಮೈನಸ್ 60 ಮಾಡಿದ್ರೆ 0 ಬರುತ್ತೆ. 75 ಮೈನಸ್ 60 ಮಾಡಿದ್ರೆ 15 ಬರುತ್ತೆ, ಪ್ಲಸ್ 15. 80 ಮೈನಸ್ 60 ಮಾಡಿದ್ರೆ 20 ಬರುತ್ತೆ. 76 ಮೈನಸ್ 60 ಮಾಡಿದ್ರೆ 16 ಬರುತ್ತೆ. 90 ಮೈನಸ್ 60 ಮಾಡಿದ್ರೆ 30 ಬರುತ್ತೆ. 100 ಮೈನಸ್ 60 ಮಾಡಿದ್ರೆ 40 ಬರುತ್ತೆ. ಇಲ್ಲಿ ಎಕ್ಸ್ ಕಡಿಮೆ ಇದೆ ನೋಡಿ, 56 ಇದೆ. ಸೊ 56 ಮೈನಸ್ 60 ಮಾಡಿದ್ರೆ ಮೈನಸ್ 4 ಬರುತ್ತೆ. ಮೈನಸ್ ಸೈನ್ನ ಹಾಕ್ಕೊಂಡಿದ್ದೀನಿ, ಇನ್ನು ಉಳಿದಿರೋದು ಪ್ಲಸ್ ಸೈನ್ ಅಂತ. ಸೊ ನಮಗೆ ಇವಾಗ ಸಿಗ್ಮಾ ಡಿ ಕ್ಯಾಲ್ಕುಲೇಟ್ ಮಾಡೋಣ. ಸಿಗ್ಮಾ ಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೈನಸ್ ಇರೋ ವ್ಯಾಲ್ಯೂಸ್ನ ಸಪ್ರೇಟಾಗಿ ಆ್ಯಡ್ ಮಾಡಿ ಬರ್ಕೊಂಡಿದ್ದೀನಿ. ಮೈನಸ್ 15 ಮೈನಸ್ 4 ಮಾಡಿದ್ರೆ 19 ಬರುತ್ತೆ. ಮತ್ತು ಪ್ಲಸ್ ಇರೋ ವ್ಯಾಲ್ಯೂನ ಸಪ್ರೇಟ್ ಆ್ಯಡ್ ಮಾಡಿದ್ದೀನಿ. ಸಪ್ರೇಟ್ ಆ್ಯಡ್ ಮಾಡಿದ್ರೆ ಪ್ಲಸ್ 121 ಬರುತ್ತೆ. 15, 20, 16, 30, 40 ಮಾಡಿದ್ರೆ ಪ್ಲಸ್ 121 ಬರುತ್ತೆ. ಸೊ ಈ 121ಇಂದ ಮೈನಸ್ 19ನ ಮೈನಸ್ ಮಾಡಿದ್ರೆ ನಮಗೆ ಪ್ಲಸ್ 102 ಬರುತ್ತೆ. 102 ಈಸ್ ಈಕ್ವಲ್ ಟು ಸಿಗ್ಮಾ ಡಿ. ಸಿಗ್ಮಾ ಡಿ ಬಂತು. ಈಗ ನಾವು ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡೋಣ. ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ಡಿ ಇಂಟು ಡಿ ಮಾಡ್ತೀರಾ. ಸೊ 15 ಇಂಟು 15 ಮಾಡಿದ್ರೆ 225 ಬರುತ್ತೆ. ಅಂದರೆ ಮೈನಸ್ ಸೈನ್ ಏನಾಗುತ್ತೆ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 0 ಇಂಟು 0 0, 15 ಇಂಟು 15 ಪ್ಲಸ್ 225, 20 ಇಂಟು 20 400, ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ 16 ಇಂಟು 16 256, 30 ಇಂಟು 30 900, 40 ಇಂಟು 40 1600, 4 ಇಂಟು 4 16. ಸೊ ಇದ್ರದ್ದು ಸಮ್ ಕಂಡಿಡ್ಕೋಬೇಕು. ನಮಗೆ ಫಾರ್ಮುಲಾದಲ್ಲಿ ಸಿಗ್ಮಾ ಡಿ ಕೇಳಿದಾರಲ್ವ, ಸಿಗ್ಮಾ ಡಿ ಮತ್ತು ಸಿಗ್ಮಾ ಡಿ ಸ್ಕ್ವೇರ್ ಎರಡು ಕೇಳಿದ್ದಾರೆ. ಸೊ ಸಿಗ್ಮಾ ಡಿ ಸ್ಕ್ವೇರ್ ಇವಾಗ ಸಿಗುತ್ತೆ ನಮಗೆ. ಇದ್ರದ್ದು ಟೋಟಲ್ ಮಾಡಿದ್ರೆ 3622 ಬರುತ್ತೆ. ಸೊ ನಾವಿವಾಗ ಇಲ್ಲಿ ಬಂದಿರೋಂಥ ವ್ಯಾಲ್ಯೂಸ್ನ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಸಿಗ್ಮಾ ಡಿ ಸ್ಕ್ವೇರ್ ಅಂದರೆ ನಮಗೆ ಬಂದಿದೆ. ಸಿಗ್ಮಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3622 ಡಿವೈಡೆಡ್ ಬೈ ಎನ್ ಅಂತ ಅಂದರೆ 8 ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿ ಸಿಗ್ಮಾ ಡಿ ಅಂತ ಅಂದರೆ ನಮಗೆ ಎಷ್ಟು 102 ಡಿವೈಡೆಡ್ ಬೈ ಎನ್ ಅಂದರೆ 8 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಹೋಲ್ ಸ್ಕ್ವೇರ್ 2. ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ 3622 ಡಿವೈಡೆಡ್ ಬೈ 8 ಮಾಡಿದ್ರೆ ನಮಗೆ 452.75 ಬರುತ್ತೆ. ಮೈನಸ್ ಇಲ್ಲಿ ಮೈನಸ್ ಇದೆ ಹಾಗೆ ತೊಗೊಂಡಿದ್ದೀನಿ. ನೆಕ್ಸ್ಟು 102 ಡಿವೈಡೆಡ್ ಬೈ 8 ಮಾಡಿದ್ರೆ 12.75 ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಸ್ಕ್ವೇರು ಹಾಗೆ ಇದೆ, ಹಾಗೆ ಸ್ಕ್ವೇರ್ ಹಾಕ್ತೀನಿ ಮತ್ತು ಸ್ಕ್ವೇರ್ ರೂಟ್ ಹಾಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕಾದ್ರೆ 452.75 ಇದು ಸಿಂಪ್ಲಿಫೈ ಆಗೇ ಇದೆ ಹಾಗೆ ಬರ್ಕೊಂಡಿದ್ದೀನಿ. ಮೈನಸ್ 12.75 ಸ್ಕ್ವೇರ್ ಇದೆಯಲ್ಲ ಅದನ್ನ ಮಲ್ಟಿಪ್ಲೈ ಮಾಡಿ 12.75 ಇಂಟು 12.75 ಮಾಡಿದ್ರೆ 162.56 ಬರುತ್ತೆ. ಸೊ ಮತ್ತು ಇನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಇದನ್ನು ಮೈನಸ್ ಮಾಡ್ತೀವಿ. 452.75 ಮೈನಸ್ 162.56 ಮಾಡಿದ್ರೆ 290.19 ಬರುತ್ತೆ. ಇವಾಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಬೇಕಾದ್ರೆ ಈಗ ಲಾಸ್ಟಲ್ಲಿ ಸ್ಕ್ವೇರ್ ರೂಟ್ ಇದೆ ಅಲ್ವಾ, ಸ್ಕ್ವೇರ್ ರೂಟ್ನ ತೆಗೆದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು 17.3 ಬರುತ್ತೆ. ಸೊ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಾಯಿತು, 17.3 ಬಂದಿದೆ. ನಾವೀಗ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಅಂದರೆ ನಮಗೆ ಮೀನ್ ವ್ಯಾಲ್ಯೂ ಬೇಕು. ಸೊ ಮೀನ್ ವ್ಯಾಲ್ಯೂ ಬೇಕು ಅಂತ ಅಂದರೆ ನಾವು ಡೈರೆಕ್ಟ್ ಮೆಥಡ್ ಮತ್ತು ಇಂಡೈರೆಕ್ಟ್ ಮೆಥಡ್ ಎರಡರಲ್ಲಿ ನಾವು ಮೀನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಾನು ಎರಡರಲ್ಲೂ ತೋರಿಸಿದ್ದೀನಿ, ನೀವು ಯಾವುದಾದ್ರೂ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಮೆಥಡಲ್ಲಿ ಮೀನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದರೆ
ಎಕ್ಸ್ ಬಾರ್ ಎಕ್ಸ್ ಬಾರ್ ಅಂದರೆ ಮೀನ್, ಎಕ್ಸ್ ಬಾರ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಿದಾಗ 582 ಸಿಗ್ಮಾ ಎಕ್ಸ್ ಎಷ್ಟಿದೆ 582 ಇದೆ ಹಾಕ್ಕೊಂಡಿದ್ದೀನಿ. ಎನ್ ಅಂತ ಅಂದರೆ 8, ಸೊ ಡಿವೈಡ್ ಮಾಡಿದ್ರೆ 72.75 ಬರುತ್ತೆ. ಅಥವಾ ನಿಮಗೆ ಇಂಡೈರೆಕ್ಟ್ ಮೆಥಡಲ್ಲಿ ಎಕ್ಸ್ ಬಾರ್ ಅಸ್ಯೂಮ್ಡ್ ಮೀನ್ ಎ ಇದೆಯಲ್ಲ, ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್. ಸೊ ಎ ಅಂತ ಅಂದರೆ ನಮಗೆ ಎಷ್ಟು 60 ಇದೆ ಬರ್ಕೊಂಡಿದ್ದೀನಿ, ಸಿಗ್ಮಾ ಡಿ ಅಂದರೆ 102 ಇದೆ ಬರ್ಕೊಂಡಿದ್ದೀನಿ, ಎನ್ ಅಂದರೆ 8. ಸೊ ನಾವು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 60 ಹಾಗೆ ಬರ್ಕೋತೀವಿ, ಪ್ಲಸ್ 102 ಡಿವೈಡೆಡ್ ಬೈ 8 ಮಾಡಿದಾಗ ನಮಗೆ 12.75 ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದಾಗ 72.75 ಬಂದಿದೆ. ನೋಡಿ, ಎರಡು ಸೇಮ್ ಬಂದಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಾವು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದರೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಹಾಕೋಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ವ್ಯಾಲ್ಯೂ ಎಷ್ಟಿದೆ 17.3 ಇದೆ, ವ್ಯಾಲ್ಯೂ 17.3 ಇದೆ, ಡಿವೈಡೆಡ್ ಬೈ 72.75 ಇಂಟು 100 ಮಾಡಿದ್ರೆ ನಮಗೆ 23.41% ಬರುತ್ತೆ. ನಮಗೆ ಹೇಗೆ ನೀವು ಬ್ಯಾಟ್ಸ್ಮನ್ ಎದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮೀನು ಮತ್ತು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅದೇ ರೀತಿ ಮಿಸ್ಟರ್ ಬಿದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅವರು ಏನಂತ ಕೇಳಿದ್ದಾರೆ, ಯಾರು ಬೆಟರ್ ರನ್ ಗೆಟರ್ ಮತ್ತು ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ದಾರೆ. ಸೊ ಇವರಿಬ್ರದ್ದು ಕಂಪೇರ್ ಮಾಡಬೇಕು ಅಂದರೆ ನಾವು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕೋಎಫಿಷಿಯೆಂಟ್ ವೇರಿಯೇಷನ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಮಿಸ್ಟರ್ ಬಿದು ಡೇಟನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ ಮತ್ತು ಅಸ್ಯೂಮ್ಡ್ ಮೀನ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ಅಸ್ಯೂಮ್ಡ್ ಮೀನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾನು ಇಲ್ಲಿ 42ನ ಅಸ್ಯೂಮ್ಡ್ ಮೀನ್ ಅಂತ ತೊಗೊಂಡಿದ್ದೀನಿ. ಸೊ ಎಕ್ಸ್ ಮೈನಸ್ ಎ ಅಂತ ಅಂದರೆ ಎಕ್ಸ್ ಮೈನಸ್ 42 ಮಾಡ್ಕೊಂಡು ಹೋಗಬೇಕು. 80 ಮೈನಸ್ 42 ಮಾಡಿದ್ರೆ 38 ಬರುತ್ತೆ. 0 ಮೈನಸ್ 42 ಮಾಡಿದ್ರೆ ಮೈನಸ್ 42 ಬರುತ್ತೆ. 106 ಮೈನಸ್ 42 ಮಾಡಿದ್ರೆ 64 ಬರುತ್ತೆ. 27 ಮೈನಸ್ 42 ಮಾಡಿದ್ರೆ ಮೈನಸ್ 15 ಬರುತ್ತೆ. 104 ಮೈನಸ್ 42 ಮಾಡಿದ್ರೆ 62 ಬರುತ್ತೆ. 42 ಮೈನಸ್ 42 ಮಾಡಿದ್ರೆ 0 ಬರುತ್ತೆ. 90 ಮೈನಸ್ 42 ಮಾಡಿದ್ರೆ 48 ಬರುತ್ತೆ. 47 ಮೈನಸ್ 42 ಮಾಡಿದ್ರೆ 5 ಬರುತ್ತೆ. ಸೊ ಇದರದ್ದು ಸಿಗ್ಮಾ ಡಿ ಮಾಡಿದ್ದೀನಿ, ಸೊ ಟೋಟಲ್ ಮಾಡಿದ್ದೀನಿ ಇದರದ್ದು. ಸೊ ಸಮ್ ಬಂದ್ಬಿಟ್ಟು 160 ಬರುತ್ತೆ. ಮೈನಸ್ ಇರೋದನ್ನು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಪ್ಲಸ್ ಇರೋದನ್ನ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ಲಸ್ ವ್ಯಾಲ್ಯೂಯಿಂದ ಮೈನಸ್ ವ್ಯಾಲ್ಯೂನ ಮೈನಸ್ ಮಾಡಿದ್ರೆ 160 ಬರುತ್ತೆ. ಸೊ ನೆಕ್ಸ್ಟು ಡಿ ಸ್ಕ್ವೇರ್, ಡಿ ಇಂಟು ಡಿ ಮಾಡಿದ್ದೀನಿ. 38 ಇಂಟು 38 ನಮಗೆ 1444 ಬರುತ್ತೆ. 42 ಇಂಟು 42 ಮೈನಸ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, 1764 ಬರುತ್ತೆ. 64 ಇಂಟು 64 4096 ಬರುತ್ತೆ. 15 ಇಂಟು 15 225 ಬರುತ್ತೆ. 62 ಇಂಟು 62 3844 ಬರುತ್ತೆ. 0 ಇಂಟು 0 ಬರುತ್ತೆ. ನೆಕ್ಸ್ಟು 48 ಇಂಟು 45 2304 ಬರುತ್ತೆ. 5 ಇಂಟು 5 25 ಬರುತ್ತೆ. ಸೊ ಇದ್ರದ್ದು ಸಮ್ ಮಾಡಿದಾಗ ಸಿಗ್ಮಾ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 13,702 ಬರುತ್ತೆ. ಸೊ ನಾವು ಇದನ್ನು ಈಗ ಬಂದಿರೋ ವ್ಯಾಲ್ಯೂಸ್ನ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸೊ ಫಾರ್ಮುಲಾದಲ್ಲಿ ನಮಗೆ ಡಿ ಸ್ಕ್ವೇರ್ ಕೇಳಿದ್ದಾರೆ, ಸಿಗ್ಮಾ ಡಿ ಸ್ಕ್ವೇರ್ ಅಂತ ಅಂದರೆ 13,702 ಬರ್ಕೊಂಡಿದ್ದೀನಿ. ಮತ್ತು ಎನ್ ಅಂತ ಅಂದರೆ 8, ಇಲ್ಲಿ ನಂಬರ್ ಆಫ್ ದ ವೇರಿಯೇಬಲ್ಸ್ ಎಷ್ಟಿದೆ 8 ಇದೆ, ಮೈನಸ್ ಇಲ್ಲಿ ಸಿಗ್ಮಾ ಡಿ ಸ್ಕ್ವೇರ್ ಎಷ್ಟಿದೆ ನಮಗೆ 160 ಇದೆ ಬರ್ಕೊಂಡಿದ್ದೀನಿ, ಡಿವೈಡೆಡ್ ಬೈ ಎನ್ 8 ಹೋಲ್ ಸ್ಕ್ವೇರ್. ಮತ್ತು ನೆಕ್ಸ್ಟು ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡುವಾಗ ನಮಗೆ 13,702 ಡಿವೈಡೆಡ್ ಬೈ 8 ಮಾಡಿದಾಗ 1712.75 ಬರುತ್ತೆ. ನೆಕ್ಸ್ಟು 160 ಡಿವೈಡೆಡ್ ಬೈ 8 ಮಾಡಿದಾಗ 20 ಬರುತ್ತೆ. 20ದು ಮೇಲ್ಗಡೆ ಸ್ಕ್ವೇರ್ ಹಾಕಿ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇನ್ನೂ ಸಿಂಪ್ಲಿಫೈ ಮಾಡಬೇಕಾದ್ರೆ ಸೊ ಈ ವ್ಯಾಲ್ಯೂನ ಹಾಗೆ ಹಾಕ್ಕೊಂಡಿದ್ದೀನಿ, ಮೈನಸ್ ಹಾಕ್ಕೊಂಡು 20 ಇಂಟು 20 ಮಾಡಿದ್ರೆ 400 ಬರುತ್ತೆ. ನೆಕ್ಸ್ಟು ಸಿಂಪ್ಲಿಫೈ ಮಾಡಿದಾಗ 1712.75 ಮೈನಸ್ 400 ಮಾಡಿದಾಗ ನಮಗೆ 1312.75 ಬರುತ್ತೆ. ಇನ್ನು ರೂಟ್ ತೆಗೆದಿಲ್ಲ, ಸೊ ರೂಟ್ ತೆಗೆದು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ 36.23 ಬರುತ್ತೆ. ನೆಕ್ಸ್ಟು ಮೀನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಮೀನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಡೈರೆಕ್ಟ್ ಮೆಥಡ್ ಮಾಡುವಾಗ ನಮಗೆ
ನಾನು ಶಾರ್ಟ್ಕಟ್ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡ್ತೀವಿ. ಸಿಗ್ಮಾ ಎಕ್ಸು 496 ಇದೆ. 496 ಡಿವೈಡೆಡ್ ಬೈ 2 ಮಾಡಿದ್ರೆ 62 ಬರುತ್ತೆ. ಹಾಗೆ ನಾವು ಇಂಡೈರೆಕ್ಟ್ ಮೆಥಡಲ್ಲಿ ಅಸ್ಯೂಮ್ಡ್ ಮೀನ್ ಏನು ಬರ್ಕೊಂಡಿದ್ದೀವಿ ಅದನ್ನು ತೊಗೊಳ್ಳೋದು. ಸೊ 42 ಇದೆ ಅಸ್ಯೂಮ್ಡ್ ಮೀನು. ಸಿಗ್ಮಾ ಡಿ ಎಷ್ಟಿದೆ 160 ಇದೆ ಡಿವೈಡೆಡ್ ಬೈ 8. ಸೊ 160 ಡಿವೈಡೆಡ್ ಬೈ 8 ಅಂದರೆ 20 ಬರುತ್ತೆ. ಅಸ್ಯೂಮ್ಡ್ ಮೀನ್ 40 ಹಾಗೆ ಬರ್ಕೊಂಡಿದ್ದೀನಿ. ಇವೆರಡನ್ನು ಪ್ಲಸ್ ಮಾಡಿದ್ರೆ ನಮಗೆ ಮೀನ್ ವ್ಯಾಲ್ಯೂ ಎಷ್ಟು ಬರುತ್ತೆ 62 ಬರುತ್ತೆ. ಹೀಗೆ ನಾವು ಕೋಎಫಿಷಿಯಂಟ್ ವೇರಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಕೋಎಫಿಷಿಯಂಟ್ ವೇರಿಯೇಷನ್ದು ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100 36.23 ಡಿವೈಡೆಡ್ ಬೈ 62 ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನನಗೆ ಎಷ್ಟಿದೆ ಇಲ್ಲಿ 36.23 ಇದೆ ಬರ್ಕೊಂಡಿದ್ದೀನಿ. ಸೊ ಮೀನ್ ಎಷ್ಟಿದೆ 62 ಇದೆ. ಇವೆರಡೂ ಡಿವೈಡ್ ಮಾಡಿ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜಲ್ಲಿ ವ್ಯಾಲ್ಯೂ ಬರುತ್ತೆ. ಎಷ್ಟು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು 58.44 ಇದೆ. ಸೊ ಲಾಸ್ಟಲ್ಲಿ ನಾವು ರಿಸಲ್ಟ್ನ ಬರೀಬೇಕು. ಮೀನ್ ವ್ಯಾಲ್ಯೂ ಎಷ್ಟಿದೆ 42.75 ಇದೆ ಮತ್ತು ಮಿಸ್ಟರ್ ಬಿದು 62 ಇದೆ. ಸೊ ಇವರಿಬ್ಬರದ್ದು ಕಂಪೇರ್ ಮಾಡಿ ಹೇಳಬೇಕು ಅಂತ ಅಂದರೆ ಮೀನಲ್ಲಿ ಅವನು ಹೈಯೆಸ್ಟ್ ರನ್ ಗೆಟರ್ ಯಾರಿದ್ದಾರೆ, ಬೆಟರ್ ರನ್ ಗೆಟರು 72.75 ಅಂದರೆ ಮಿಸ್ಟರ್ ಎ ಇದ್ದಾನೆ. ಸೊ ಚೆನ್ನಾಗಿ ಯಾರು ರನ್ ತೊಗೊತಾರೆ ಮಿಸ್ಟರ್ ಎ ತೊಗೊತಾನೆ. ಮತ್ತು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕನ್ಸಿಸ್ಟೆಂಟಾಗಿ ಯಾರು ಬೆಟರ್ ಬ್ಯಾಟ್ಸ್ಮನ್ ಅಂತ ಹೇಳಬೇಕು ಅಂತ ಅಂದರೆ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಯಾರು ಅಂತ ಹೇಳಬೇಕು ಅಂದರೆ ಯಾವುದು ವ್ಯಾಲ್ಯೂ ಕಡಿಮೆ ಇರುತ್ತೆ ಕೋಎಫಿಷಿಯಂಟಲ್ಲಿ ಯಾವ ವ್ಯಾಲ್ಯೂ ಕಡಿಮೆ ಇರುತ್ತೆ ಅದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಅಂತೀವಿ. ಇಲ್ಲಿ ನೋಡಿ ಕೋಎಫಿಷಿಯಂಟಲ್ಲಿ 23.41% ಮಿಸ್ಟರ್ ಎಗಿದೆ. ಇವನಿಗೆ ತುಂಬ ಜಾಸ್ತಿ ಇದೆ 58.44% ಇದೆ. ಸೊ ಇಲ್ಲಿ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಕೂಡ ಯಾರಾಗಿರ್ತಾನೆ ಮಿಸ್ಟರ್ ಎ ಆಗಿರ್ತಾನೆ. ಸೊ ಕನ್ಕ್ಲೂಷನ್ ಮಿಸ್ಟರ್ ಎ ಈಸ್ ಎ ಬೆಟರ್ ರನ್ ಗೆಟರ್ ಆ್ಯಂಡ್ ಹೀ ಈಸ್ ಆಲ್ಸೋ ಎ ಕನ್ಸಿಸ್ಟೆಂಟ್ ಬ್ಯಾಟ್ಮ್ಯಾನ್. ಸೊ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾನು ಇವತ್ತು ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನದು ಇಂಡಿವಿಜುವಲ್ ಸೀರೀಸ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿಕೊಟ್ಟೆ. ಸೊ ಇದು 20 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.